ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬ ಜಾತ್ರಾ ಮಹೋತ್ಸವ ಸಂಭ್ರಮ. ನಿನ್ನೆ ಡಿಕೆಶಿ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹಾಸನಾಂಬೆಯ ದರ್ಶನವನ್ನು ಪಡೆಯಲಿದ್ದಾರೆ. ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡೆಯಲಿದ್ದಾರೆ ಸಿದ್ದರಾಮಯ್ಯನವರು. ಬೆಳಗ್ಗೆ 11 ಗಂಟೆಗೆ ದರ್ಶನವನ್ನು ಪಡೆಯಲಿದ್ದಾರೆ. ಇನ್ನು ಸಿಎಂಗೆ ರಾಮಲಿಂಗಾರೆಡ್ಡಿ, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಸೇರಿ ಹಲವು ನಾಯಕರುಗಳು ಸಾಥ್ ನೀಡಲಿದ್ದಾರೆ. 2 ದಿನಗಳಿಂದ ಹಾಸನದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಕೃಷ್ಣ ಬೈರೇಗೌಡ. ಹಾಸನಾಂಬೆ ದೇವಿಯ ಸನ್ನಿಧಾನದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ನಿನ್ನೆ ಡಿಸಿಎಂ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರು. ಇವತ್ತು ಸಿಎಂ ಭೇಟಿ ನೀಡ್ತಾ ಇದ್ದಾರೆ. ಸಿಎಂಗೆ ಉಸ್ತುವಾರಿ ಸಚಿವರು ಹಾಗೆಯೇ ಸಂಸದರು ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಸಾಥ್ ನೀಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಿಂದ ತೆರಳಲಿದ್ದಾರೆ ಸಿಎಂ. ಇನ್ನು ಅಲ್ಲಿ ಭಾಗವಹಿಸಿ ಅನಂತರ ವಾಪಸ್ ಆಗಲಿದ್ದಾರೆ. ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡೆಯಲಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕಾಗಿ ವಿಶೇಷವಾದಂಥ ವ್ಯವಸ್ಥೆಯನ್ನು, ಭದ್ರತೆಯನ್ನು, ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಡಿಸಿಎಂ ನಿನ್ನೆ ಭೇಟಿ ನೀಡಿದ್ರು, ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ರು. ಇವತ್ತು ಸಿಎಂ ಭೇಟಿಯನ್ನು ಕೊಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೆವನರ್ ಜಾಯ್ನ್ ಆಗ್ತಾ ಇದ್ದಾರೆ ಹಾಸನದಿಂದ. ಪ್ರಕಾಶ್, ಇವತ್ತು ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ನಿನ್ನೆ ಸಿಎಂ ಭೇಟಿ ಕೊಟ್ಟಿದ್ರು. ಇವತ್ತು ಎಷ್ಟೊತ್ತಿಗೆ ಭೇಟಿ ಕೊಡ್ತಿದ್ದಾರೆ ಸಿಎಂ? ಯಾವ ರೀತಿಯಾಗಿ ಭದ್ರತೆ ವ್ಯವಸ್ಥೆ ಇದೆ? ನೀತಿ, ಇವತ್ತು ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ ಅಂದರೆ ಸಾರ್ವಜನಿಕ ದರ್ಶನಕ್ಕೆ 6ನೇ ದಿನ. ಹಾಗಾಗಿ ಜಿಲ್ಲಾಡಳಿತ ಒಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಇಲ್ಲಿ ಇದರ ಬಗ್ಗೆ ಕೂಡ ತೆಗೆದುಕೊಂಡಿರುವಂಥದ್ದು. ಇವತ್ತು ಬಹಳ ಪ್ರಮುಖವಾಗಿ ರಾಜ್ಯದ ಸಿಎಂ ಕೂಡ 11 ಗಂಟೆಗೆ ಹಾಸನಾಂಬ ದೇವಿಯ ದರ್ಶನ ಪಡೆಯಲು ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಸನದ ಬೋನಹಳ್ಳಿ ಹೆಲಿಪ್ಯಾಡ್ಗೆ ಬಂದು ಇಳಿದು ಅಲ್ಲಿಂದ ರಸ್ತೆ ಮೂಲಕ ಹಾಸನಾಂಬ ದೇವಿಯ ಸನ್ನಿಧಾನವನ್ನು ಕೂಡ ತಲುಪ್ತಾರೆ. ಜೊತೆಗೆ ಇಲ್ಲಿ ಒಂದು 5 ರಿಂದ 10 ನಿಮಿಷಗಳ ಕಾಲ ದರ್ಶನವನ್ನು ಪಡೆದು ನಂತರ ಪ್ರವಾಸಿ ಮಂದಿರಕ್ಕೆ ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಂದೇನೆಂದರೆ ಸಿಎಂ ಅವರ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ರಾಜಕೀಯ ಗಣ್ಯರು ಕೂಡ ಭಾಗವಹಿಸ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇಲ್ಲಿನ ಸ್ಥಳೀಯ ಸಂಸದ ಶ್ರೇಯಸ್ ಪಟೇಲ್ ಅವರ ನೇತೃತ್ವದಲ್ಲಿ ಸಿಎಂ ಕೂಡ ಆಗಮಿಸಿ ಇಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಸಿಎಂ ಕೂಡ ಇಲ್ಲಿಗೆ ಹಾಸನಾಂಬ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದು ಹಾಸನಾಂಬೆಯ ದರ್ಶನವನ್ನು ಕೂಡ ಪಡಿತಾರೆ. ಹಾಗಾಗಿ ಹಾಸನಾಂಬ ಸನ್ನಿಧಾನದಲ್ಲಿ ಒಂದಿಷ್ಟು ಹೈ ಅಲರ್ಟನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಯಾಕಂದರೆ 2 ಜನ SP ಅವರ ನೇತೃತ್ವದಲ್ಲಿ, ಒಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ, ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನೇತೃತ್ವದಲ್ಲಿ ಒಂದಿಷ್ಟು
ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹಾಸನಾಂಬ ಸನ್ನಿಧಾನದಲ್ಲಿ ಪೊಲೀಸರು ಈ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಸಾರ್ವಜನಿಕ ದರ್ಶನ ಆರಂಭವಾಗಿದೆ. ನಿನ್ನೆಯಿಂದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮೊಕ್ಕ ಮೂಡಿದ್ದಾರೆ. ಅಂದರೆ ಬೆಂಗಳೂರಿಗೂ ಕೂಡ ಹೋಗದ ಹಾಗೆ ತಡರಾತ್ರಿ 2 ಗಂಟೆಯವರೆಗೂ ಸರದಿ ಸಾಲಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ನಿಂತಹ ಭಕ್ತರ ಏನು ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ. ಜೊತೆಗೆ ಮತ್ತೆ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಬಂದು ಇಲ್ಲಿ ಮೊಕ್ಕ ಮೂಡಿರುವಂಥದ್ದು. ಹಾಸನ ಜಿಲ್ಲಾಧಿಕಾರಿಗಳು ಅವರ ಜೊತೆ ಸಾಥ್ ಕೊಟ್ಟಿದ್ದಾರೆ. ಒಟ್ಟಾರೆ 11 ಗಂಟೆಗೆ ಇವತ್ತು CM ರವರು ಹಾಸನಾಂಬೆಯ ದರ್ಶನವನ್ನು ಪಡೆಯುತ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಂದೂವರೆ ಗಂಟೆಯಲ್ಲಿ CM ಅವರು ಬೆಂಗಳೂರಿನಿಂದ ಹಾಸನಕ್ಕೆ ತಲುಪ್ತಾರೆ. ದೇವಿಯ ದರ್ಶನವನ್ನು ಕೂಡ ಪಡಿತಾರೆ ಅನ್ನುವ ಮಾಹಿತಿ ಇದೆ. ಸದ್ಯಕ್ಕೆ ಇಲ್ಲಿನ ಸ್ಥಳೀಯ ಶಾಸಕರು ಶಿವಲಿಂಗೇಗೌಡರು ಕೂಡ ಅವರ ಜೊತೆಯಲ್ಲಿರ್ತಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಎಲ್ಲರೂ ಒಂದಿಷ್ಟು ರಾಜಕೀಯ ಮುಖಂಡರು CM ಅವರ ಜೊತೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ ಇನ್ನು ಇದ್ರ ಜೊತೆಗೆ ಭಕ್ತಾದಿಗಳು ಕೂಡ ಯಾವ ರೀತಿಯಾಗಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ, ನಿನ್ನೆ ರಾತ್ರಿ ಎಲ್ಲ ದರ್ಶನ ಹೇಗಾಯಿತು, ಬಹು ದೂರಗಳ ಕಾಲ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ಳೋದು ಕ್ಯೂನಲ್ಲಿ, ಈ ಥರ ಏನಾದರೂ ಆಗ್ತಾ ಇದೆಯಾ? ದರ್ಶನದ ವ್ಯವಸ್ಥೆ ಸಾಮಾನ್ಯ ಜನರಿಗೆ ಯಾವ ರೀತಿ ಆಗಿದೆ? ಎಷ್ಟು ಭಕ್ತಾದಿಗಳು ದರ್ಶನವನ್ನು ಪಡ್ಕೊಂಡಿದ್ದಾರೆ ಇಲ್ಲಿವರೆಗೂ? ಪ್ರಕಾಶ್, ನೀತಿ, ಈಗಾಗಲೇ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರುವಂಥ ಪ್ರಕಾರ ಸಾಕಷ್ಟು ಭಕ್ತರು, ಲಕ್ಷಾಂತರ ಭಕ್ತರು ಕೂಡ ಈಗಾಗಲೇ ಹರಿದು ಬಂದಿದ್ದಾರೆ. 6 ಲಕ್ಷಕ್ಕೂ ಹೆಚ್ಚು ಭಕ್ತರು ಹರಿದು ಬಂದಿದ್ದಾರೆ ಎನ್ನುವ ಮಾಹಿತಿಯನ್ನು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದರು. ಇಲ್ಲಿ ಪ್ರಮುಖವಾಗಿ ತಿರುಪತಿ ಮಾದರಿಯಲ್ಲಿ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು TV5ಗೆ ಹೇಳಿರುವಂಥದ್ದು. ಅಂದರೆ 1 ನಿಮಿಷದಲ್ಲಿ ಸುಮಾರು 70ರಿಂದ 80 ಜನ ಹಾಸನಾಂಬೆಯ ಭಕ್ತರು ದೇವಿಯ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಹಾಗಾಗಿ ನಿನ್ನೆ ಒಂದೇ ದಿನ 2 ಲಕ್ಷ ಭಕ್ತರು ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಮೊಕ್ಕ ಮೂಡಿ ಆ ವ್ಯವಸ್ಥೆಯನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಜಿಲ್ಲಾಧಿಕಾರಿಗಳು ಇಲ್ಲಿ ಕಳೆದ 1 ವಾರದಿಂದಲೂ ಸಾಕಷ್ಟು ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮೊದಲು ಆದ್ಯತೆ ಕೊಟ್ಟಿರೋದು ಏನು ಅಂದರೆ, ಸಾರ್ವಜನಿಕ ದರ್ಶನಕ್ಕೆ ಯಾರು ಬರ್ತಾರೆ ಆ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ಈಗಾಗಲೇ ಹಾಸನ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಇವತ್ತು ಗಣ್ಯರಿಗೆ ಅಂದರೆ ಜಿಲ್ಲಾಡಳಿತದಿಂದ ಪ್ರೋಟೋಕಾಲ್ ವ್ಯವಸ್ಥೆ ಏನು ಮಾಡಲಾಗಿತ್ತು ಅದನ್ನು ಈಗಾಗಲೇ ಕಂಪ್ಲೀಟ್ ಸ್ಥಗಿತ ಮಾಡಿರುವಂಥದ್ದು. CM ಬರ್ತಾ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಯಾಕಂದರೆ CM ಬರ್ತಾರೆ, ಜೊತೆಗೆ ಆ ಪ್ರೋಟೋಕಾಲ್ ವ್ಯವಸ್ಥೆ ಇದ್ದರೆ ಗಣ್ಯರು ಎಲ್ಲರೂ ಬರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದು ಸಾರ್ವಜನಿಕ ದರ್ಶನಕ್ಕೆ ಸಾಕಷ್ಟು ಅನಾನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಸ್ಥಗಿತ ಆಗಿದೆ. ನಾಳೆಯಿಂದ ಮತ್ತೆ ಪ್ರೋಟೋಕಾಲ್ ವ್ಯವಸ್ಥೆ ಕೂಡ ಆರಂಭವಾಗುತ್ತೆ ಅನ್ನುವ ಮಾಹಿತಿಯನ್ನು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡ TV5ಗೆ ಹೇಳಿಕೆ ನೀಡಿರುವಂಥದ್ದು. ಒಂದೂವರೆ ಗಂಟೆಯಲ್ಲಿ CM ಕೂಡ ಬರ್ತಾರೆ, ಹಾಸನಾಂಬ ದೇವಿಯ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ ಎಂಬುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.